ಜಂಜಿಗಳ ಹೋರಾಟ ಈಗ ಬಳ್ಳಾರಿಗೂ ಕೂಡ ಹಬ್ಬಿರುವಂತದ್ದು. ಮೋದಿ ಭಾವಚಿತ್ರದ ಏನು ಪ್ರಚಾರದ ಬ್ಯಾನರ್ಗಳೇ, ಸರ್ಕಾರಿ ಬ್ಯಾನರ್ಗೆ ಈಗ ಸ್ಟಿಕರ್ ಗಳನ್ನ ಅಂಟಿಸುವ ಮೂಲಕ ಜಂಜಿಗಳ ಹೋರಾಟ ಈಗ ಬಳ್ಳಾರಿ ಕೂಡ ಮುಂದುವರೆದಿರುವಂತದ್ದು. ಅದರ ವಿರೋಧವಾಗಿ ಈಗ ಬಿಜೆಪಿಗರು ಕೂಡ ಸಾಕಷ್ಟು ಪ್ರತಿಭಟನೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ನೀವು ಈಗಾಗಲೇ ಬ್ಯಾನರ್ ಗಳನ್ನ ಗಮನಿಸಬಹುದು. ಮೋದಿ ಅವರ ಇರ್ತಕ್ಕಂತ ಏನು ಬ್ಯಾನರ್ ಇದೆ, ಇದು ಮೋದಿಯೇ ಜಂಜಿಗಳಿಗೆ ಪೊಲೀಸರಿಂದ ಹೊಡೆಸಿದ್ದು, ಜಂಜಿಗಳಿಗೆ ಹೆದರಿದ ಬೂಮರ್ ಮೋದಿ ಅನ್ನುವಂತ ಒಂದು ನಾನಾ ತರಹದ ಸಂದೇಶವನ್ನ ರವಾನಿಸುವಂತ ಒಂದು ಕೆಲಸವನ್ನ ಈಗ ಜಂಜಿಗಳು ಮಾಡ್ತಾ ಇರುವಂತದ್ದು. ಸರ್ಕಾರಿ ಬ್ಯಾನರ್ಗೆ ಈಗ ಸ್ಟಿಕರ್ ಗಳನ್ನ ಅಂಟಿಸುವಂತ ಒಂದು ಕೆಲಸವನ್ನ ಜಂಜಿಯ ಹೋರಾಟಗಾರರು ಮಾಡಿರುವಂತದ್ದು. ಅದನ್ನ ವಿರೋಧಿಸಿ ಈಗ ಬಿಜೆಪಿಗರು ಕೂಡ ಬಳ್ಳಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ವೇಳೆಗೆ ಈ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇರ್ತಕ್ಕಂತ ಏನು ಬ್ಯಾನರ್ ಇದೆ, ಈ ಒಂದು ಬ್ಯಾನರ್ಗೆ ಈ ಒಂದು ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಈಗ ತಿಳಿದು ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕೋಕೆ ಈಗ ಕೌಲ್ ಬಜಾರ್ನ ಪೊಲೀಸರು ಈ ಒಂದು ಘಟನಾ ಸ್ಥಳಕ್ಕೆ ಬಂದಿರುವಂತದ್ದು. ಯಾರು ಪೋಸ್ಟರ್ ಇದನ್ನ ಅಂಟಿಸಿದ್ದಾರೆ ಮತ್ತೆ ಯಾವ ಕಾರಣಕ್ಕಾಗಿ ಅಂಟಿಸಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪೆಟ್ರೋಲ್ ಬಂಕ್ ನ ಮಾಲೀಕರಿಂದ ಕೂಡ ಈಗ ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಈಗ ಬಿಜೆಪಿಗರು ಈ ಒಂದು ಘಟನಾ ಸ್ಥಳಕ್ಕೆ ಬರ್ತಿದ್ದಂತೆ ಈಗ ಪೊಲೀಸರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡ್ತಿರುವಂತದ್ದು. ಈಗಾಗಲೇ ಕೌಲ್ ಬಜಾರ್ ಠಾಣೆಯ ಪೊಲೀಸರು ಕೂಡ ಬಂದಿರುವಂತದ್ದು. ಈ ಪೆಟ್ರೋಲ್ ಬಂಕ್ ನ ಮಾಲೀಕರು ಏನಿದ್ದಾರೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಈಗಾಗಲೇ ಬಿಜೆಪಿಯ ಮುಖಂಡರು ಏನಿದ್ದಾರೆ ಅವರು ಕೂಡ ಈಗ ಈ ಒಂದು ಘಟನಾ ಸ್ಥಳಕ್ಕೆ ಬಂದಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯೂತ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ ಜೊತೆಗೆ ಇಲ್ಲಿ ಬಿಜೆಪಿ ಮುಖಂಡರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಂತ ಹೋರಾಟ ಮಾಡ್ತಾ ಇದ್ರಿ? ಈಗ ದೇಶ ಕಂಡಂತ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲಾ ದೇಶಗಳಿಗೂ ಅವ್ರ ನಂತರಗಿನ ಹೆಮ್ಮೆ ಇದೆ. ಅದರ ಯಾವುದೋ ಒಬ್ಬ ಪುಡಿಗೇಡಿಗಳು ಬಂದು ಅವ್ರಿಗೆ ದಮ್ಮು ತಾಕತ್ತು ಏನಾದ್ರು ಇದ್ರೆ ನಮ್ಮ ಮುಂದೆ ಬಂದು ಅಂತೇಳಿ, ಯಾಕಂದ್ರೆ ಅದೊಂದು ಕೇಂದ್ರ ಸರ್ಕಾರದ ಒಂದು ಆಸ್ತಿ. ಅದಕ್ಕೋಗಿ ಮೋದಿಗೆಲ್ಲ ನಾವು ಈ ತರ ಕೆಟ್ಟದಾಗಿ ಪೋಸ್ಟರ್ಗಳು ಹಚ್ಚಿದ್ರಿಗಿನ ಅವ್ರಿಗೆ ದಮ್ಮು ತಾಕತ್ತಿತ್ತಂದ್ರೆ ನಾವು ಇಲ್ಲಿ ಇದೀವಿ, ಬನ್ನಿ ಬೇಕಾದ್ರೆ ಹಚ್ಚ ಕೇಳಿ ನೋಡೋಣ ಅವರ ನಾವೇ ಅಂತೇಳಿ. ಈಗ ಹೋರಾಟ ಅವರು ಯಾವಾಗ ಬ್ಯಾನರ್ಗೆ ಈ ಒಂದು ಸ್ಟಿಕರ್ ಗಳನ್ನ ಅಂಟಿಸಿದ್ದಾರೆ, ನಿಮ್ಮ ಈಗ ಆಗ್ರಹ ಏನ್ ಸರ್? ಆದ್ರೆ ಏನಿಲ್ಲ, ಅವ್ರು ಯಾರು ಈಗ ಹಚ್ಚಿದ್ದಾರೆ ಈಗ ಗೌರ್ಮೆಂಟ್ ಪ್ರಾಪರ್ಟಿ, ಆಮೇಲೆ ಮೋದಿಜಿಯವರಿಗೆ ಫೋಟೋಗಳು ಯಾವ್ದು ಕೆಟ್ಟದಾಗಿ ಪೋಸ್ಟರ್ಗಳು ಹಚ್ಚಿದ್ದಾರೆ. ಅವ್ರು ಯಾರ್ಯಾರು ಇದ್ದಾರೆ ಯೂತ್ ಕಾಂಗ್ರೆಸ್ ಅವರಂತೆ. ಆ ಯೂತ್ ಕಾಂಗ್ರೆಸ್ ಅವರೆಲ್ಲ ಟೋಟಲ್ ಡಿಪಾರ್ಟ್ಮೆಂಟ್ ಈಗ SP ಮೇಡಮ್ ಕೂಡ ನಾವು ಇಂಟಿಮೇಷನ್ ಮಾಡಿದ್ವಿ, DYSP ಸರ್ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಈಗ ಅವ್ರನ್ನ ಕರೆಸಿ ಅವ್ರನ್ನ ಬಂಧಿಸಿ ಅವ್ರ ಮೇಲೆ FIR ದಾಖಲಿಸ್ಬೇಕಂತೇಳಿ ನಮ್ದು. ಈ ಜಂಜಿಗಳ ಹೋರಾಟದಲ್ಲಿ ಕಾಂಗ್ರೆಸ್ ಅವ್ರು ಭಾಗಿಯಾರ ಅನ್ನೋದು ಆರೋಪ. ಖಂಡಿತ ನೋಡಿ ಬರ್ತಿದ್ದಲ್ಲ ಸರ್, ಹೌದಲ್ಲ, ದಾರಿ ತಪ್ಪಿ ಈಗ ವಿದ್ಯಾರ್ಥಿಗಳಿಗೆ ದಾರಿ ತಪ್ಪಿಸುತ್ತಂತ ಕೆಲಸಗಳು ಮಾಡ್ತಿದ್ದಾರೆ ಆಲ್ರೆಡಿ. ಹಾಗಾಗಿ ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸ್ಬೇಕು, ಅವ್ರ ಮೇಲೆ FIR ಆಗ್ಬೇಕು. ಈಗ ಯೂತ್ ಕಾಂಗ್ರೆಸ್ ನ ಯಾರು ನಂಬ್ತಿಲ್ಲ ಇವಾಗ, ಹಂಗಾಗಿ ಜನ್ಸಿ ಮುಖವಾಡ ಇಟ್ಕೊಂಡು ಬಂದು ಇವೆಲ್ಲ ಅಚೀವ್ ಮಾಡ್ತಿದ್ದಾರೆ. ಯೂತ್ ಕಾಂಗ್ರೆಸ್ ಅವ್ರಿಗೆ ನೇರವಾಗಿ ಬಂದು ಇವಾಗ ಮಾತಾಡಕ್ಕೆ ಯಾವ ನೈತಿಕ ಹಕ್ಕು ಕೊಡಿಲ್ಲ. ಯಾಕಂದ್ರೆ ನೀವು ನೋಡ್ಬೋದು ಅಲ್ಲೆಲ್ಲ ಫೋಟೋಸ್ ನೋಡಿದ್ರೆ ಗನ್ನುಗಳವೆಲ್ಲ ಹಾಕಿದ್ದಾರೆ. ಅವು ಯಾವ ಸ್ಟೂಡೆಂಟ್ಸ್ ಮಾಡ್ತಾರೆ ಸರ್ ಜನ್ಸಿಗಳ ಆತರ? ಓದೋ ಹುಡುಗರು ಆತರ ಯಾವತ್ತೂ ಮಾಡಲ್ಲ ಸರ್. ಇವರು ಕಾಂಗ್ರೆಸ್ ಅವರು ಎಲ್ಲ ಪೇಮೆಂಟ್ ತಗೊಂಡು ಈ ತರ ಕೆಲಸ ಮಾಡ್ತಿದ್ದಾರೆ. ಇವಾಗ ಸರ್, ಇವಾಗ ಪ್ರಧಾನ ಮಂತ್ರಿಗಳು ದೇಶಕ್ಕೆ ಪ್ರತಿಯೊಬ್ಬ ನಾಗರಿಕರು ಪ್ರಧಾನ ಮಂತ್ರಿಗಳೇ. ಇವಾಗ ಅದೇ ತರ DK ಶಿವಕುಮಾರ್ ಸಾಹೇಬ್ರು ಕೂಡ ನಮ್ಗೆಲ್ಲ ಚೀಫ್ ಮಿನಿಸ್ಟರೇ. ಅವ್ರ ಕಾಂಗ್ರೆಸ್ ಇಂದ ಆಗಿರ್ಬೋದು, ಆದ್ರೂ ಕೂಡ ನಮ್ಗೆ ಚೀಫ್ ಮಿನಿಸ್ಟರೇ. ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಸಂವಿಧಾನಕ ಹುದ್ದೆದಲ್ಲಿದ್ದಾರೆ, ನಾವು ಅವ್ರನ್ನ ಗೌರವಿಸ್ತೀವಿ. ಅದೇ ತರ ಕಾಂಗ್ರೆಸ್ ನ ಯುವ ಮೋರ್ಚಾ ಏನು ಟೀಮ್ ಮಾಡಿದಾರಲ್ಲ, ಅವ್ರು ಕೂಡ ಅದೇ ತರ ಪ್ರಧಾನ ಮಂತ್ರಿಗಳನ್ನ ಗೌರವಿಸಬೇಕು. ಫಸ್ಟ್ ಅವ್ರ ಅದು ಕಲ್ತ್ರೆ ಅವ್ರು ಮುಂದೆ ಹೋಗ್ತಾರೆ ಅಂತ ಹೇಳಿ ಅವ್ರನ್ನ. ಅದೇ ಸರ್, ಈ ತರ FIR ಆಗ್ಬೇಕು ಅವ್ರ ಮೇಲೆ. ಸರ್, ಇವಾಗ ಯಾರು ಇದನ್ನ ಪೋಸ್ಟ್ ಅಂಟಿಸಿದಾರೆ ಅಂತೇಳಿ ಅವರೇ ವಿಡಿಯೋ ಮಾಡ್ಕೊಂಡು ಅವರೇ ಇನ್ಸ್ಟಾಗ್ರಾಮ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಕೊಂಡಿದ್ದಾರೆ. ಅವರೇ ಪೋಸ್ಟ್ ಇಟ್ಕೊಂಡು ಹಿಂಗ್ ಹಚ್ತಾ ಇದೀವಿ ಅಂತ ತೋರಿಸಿದ್ದಾರೆ. ಒಂದ್ಸರಿ ಹಚ್ಚಿದ್ದಾರೆ, ಒಂದ್ಸರಿ ಮೋದಿಜಿ ಅಭಿಮಾನಿಗಳು ಅದನ್ನ ಕಿತ್ತಿದ್ದಾರೆ. ಅದನ್ನ ನೋಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಬಂದು ಹಚ್ಚಿದ್ದಾರೆ. ಇದು ಯಾವ್ದೋ ಅವ್ರ ಅಪ್ಪನ ಮನೆ ಪ್ರಾಪರ್ಟಿ ಅಲ್ಲ, ಇದು ಕೇಂದ್ರ ಸರ್ಕಾರ ಮಾನ್ಯತೆ ಹೊಂದಿರತಕ್ಕಂತ ಒಂದು ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ನ ಪ್ರಾಪರ್ಟಿ. ಇದು ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡ್ತಾರೆ ಅಂದ್ರೆ ಅವ್ರು ಎಷ್ಟು ಧೈರ್ಯ ಇರಬೇಕು? ಪ್ರವೇಶ ಮಾಡಿ ಅವಹೇಳನಕಾರಿ ಪೋಸ್ಟ್ ಅಂಟಿಸಿದ್ದಲ್ದೆ ಅದನ್ನ ವೈರಲ್ ಮಾಡ್ತಾರೆ. ಅವ್ರು ಎಷ್ಟು ಧೈರ್ಯ ಇರ್ಬೇಕು ಅವರಿಗೆ? ಅವ್ರಿಗೆ ಏನು ಇಲ್ಲಿ ಬಳ್ಳಾರಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅವ್ರಿಗೆ? ಈಗ ಪೊಲೀಸರು ಎಲ್ಲ ಏನ್ ಮಾಡ್ತಾ ಇದಾರೆ? ಇವರು ವೈರಲ್ ಮಾಡಿದ್ರು ಕೂಡ, ಪೋಸ್ಟಿಂಗ್ ಅಂಟಿಸಿದ್ರು ಕೂಡ ಸುಮ್ನೆ ಇದುವರೆಗೆ ಅವ್ರ ಮೇಲೆ FIR ಆಗಿಲ್ಲ. ಅದಕ್ಕೆ ನಮ್ಮ ಆಗ್ರಹ ಏನಂತಂದ್ರೆ, ಆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಏನು ವಿಡಿಯೋ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ತಕ್ಷಣ FIR ಆಗ್ಬೇಕು. FIR ಆಗದೆ ಇದ್ರೆ ನಾವು ಇದನ್ನ ಉಗ್ರವಾಗಿ ಹೋರಾಟ ಮಾಡ್ತೀವಿ.
ಇದಿಷ್ಟು ಇಲ್ಲಿನ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಯೂತ್ ಕಾಂಗ್ರೆಸ್ನವರೇ ಈ ಒಂದು ಪೋಸ್ಟರ್ ಗಳನ್ನ ಅಂಟಿಸೋಕೆ ಕಾರಣ ಆಗಿರುವಂತದ್ದು. ಹಾಗಾಗಿ ಯಾರು ಈ ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ ಅವರ ಮೇಲೆ ಕ್ರಮ ಆಗ್ಬೇಕು. ಜೊತೆಗೆ ಯಾರು ಈ ಒಂದು ಅಂದ್ರೆ ಸರ್ಕಾರಿ ಬ್ಯಾನರ್ ಇದೆ ಅದಕ್ಕೆ ಪೋಸ್ಟರ್ ಅನ್ನ ಅಂಟಿಸೋದ್ರ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ನಿಟ್ಟಲ್ಲಿ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ಏನಿದ್ದಾರೆ ಅವ್ರೀಗ ಪ್ರತಿಭಟನೆಗೆ ಇಳಿದು ಈ ಒಂದು ಪೋಸ್ಟರ್ ಅಂಟಿಸಿದವ್ರ ಮೇಲೆ ಅವ್ರನ್ನ FIR ಆಗ್ಬೇಕು, ಅವ್ರ ಬಂಧನ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.